ಕೇಂದ್ರ ಸರ್ಕಾರ ಪ್ರಸ್ತಾಪಿಸಿರುವ ವಿದ್ಯುತ್ ತಿದ್ದುಪಡಿ ಮಸೂದೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಬೆಂಗಳೂರು, ರಾಮನಗರ, ಬಿಡದಿ, ಚನ್ನಪಟ್ಟಣ ಸೇರಿ ವಿವಿಧೆಡೆ ಭಾರೀ ಪ್ರೊಟೆಸ್ಟ್. ಕೇಂದ್ರ ಸರ್ಕಾರ ಪ್ರಸ್ತಾಪಿಸಿರುವ ವಿದ್ಯುತ್ ತಿದ್ದುಪಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರೀ ವಿರೋಧ. ಬೆಂಗಳೂರು, ರಾಮನಗರ, ಬಿಡದಿ, ಚನ್ನಪಟ್ಟಣ ಸೇರಿ ವಿವಿಧೆಡೆ ಬೆಸ್ಕಾಂ, ಹೆಸ್ಕಾಂ ಸೇರಿ ಇದೀಗ ಕೇಂದ್ರ ಸರ್ಕಾರ ಪ್ರಸ್ತಾಪಿಸಿರುವ ವಿದ್ಯುತ್ ತಿದ್ದುಪಡಿ ಮಸೂದೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಬೆಂಗಳೂರು, ರಾಮನಗರ, ಬಿಡದಿ, ಚನ್ನಪಟ್ಟಣ ಸೇರಿ ವಿವಿಧೆಡೆ ಭಾರಿ ಪ್ರೊಟೆಸ್ಟ್ ನಡೀತಾ ಇರುವಂತದ್ದು. ಬೆಸ್ಕಾಂ, ಹೆಸ್ಕಾಂ ಸೇರಿ ಕೆಪಿಟಿಸಿಎಲ್ನ ಎಲ್ಲಾ ಸಿಬ್ಬಂದಿಯಿಂದ ಮುಷ್ಕರ. ಅಖಿಲ ಭಾರತ ವಿದ್ಯುತ್ ಸಂಘಗಳು, ರೈತ ಸಂಘಟನೆಗಳ ಬೆಂಬಲ. ಖಾಸಗಿ ಉತ್ಪಾದಕರಿಗೆ ಅನುಕೂಲವಾಗುವಂತಿದೆ ವಿದ್ಯುತ್ ತಿದ್ದುಪಡಿ ಮಸೂದೆ. ಈ ತಿದ್ದುಪಡಿ ಮಸೂದೆ ಪಾಸ್ ಆದ್ರೆ ವಿದ್ಯುತ್ ಕ್ಷೇತ್ರ ಇನ್ನಷ್ಟು ಖಾಸಗೀಕರಣ. ಯಾವುದೇ ಕಾರಣಕ್ಕೂ ಈ ಮಸೂದೆ ಜಾರಿಯಾಗಬಾರದು ಎಂದು ಆಗ್ರಹ ಕೇಳಿ ಬರ್ತಾ ಇರುವಂತದ್ದು. ಕೇಂದ್ರ ಸರ್ಕಾರ ಪ್ರಸ್ತಾಪಿಸಿರುವ ವಿದ್ಯುತ್ ತಿದ್ದುಪಡಿ ಮಸೂದೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಬೆಂಗಳೂರು, ರಾಮನಗರ, ಬಿಡದಿ, ಚನ್ನಪಟ್ಟಣ ಸೇರಿ ವಿವಿಧೆಡೆ ಭಾರಿ ಪ್ರೊಟೆಸ್ಟ್ ಈಗ ನಡೀತಾ ಇರುವಂತದ್ದು. ಬೆಸ್ಕಾಂ, ಹೆಸ್ಕಾಂ ಸೇರಿ ಕೆಪಿಟಿಸಿಎಲ್ನ ಎಲ್ಲಾ ಸಿಬ್ಬಂದಿಯಿಂದ ಮುಷ್ಕರ. ಅಖಿಲ ಭಾರತ ವಿದ್ಯುತ್ ಸಂಘಗಳು, ರೈತ ಸಂಘಟನೆಗಳು ಬೆಂಬಲವನ್ನ ಸೂಚಿಸಿದೆ. ಇದಕ್ಕೆ ನೌಕರರ ಒಗ್ಗಟ್ಟು ಏನೇ ಬರಲಿ ವಿದ್ಯುತ್ ಕ್ಷೇತ್ರದಲ್ಲಿ ಹೊರಗುತ್ತಿಗೆ ಹಾಗೂ ಖಾಸಗೀಕರಣ ವಿದ್ಯುತ್ ಕಾಯ್ದೆ ಖಾಸಗೀಕರಣ ಅಂತ ಹೊರಟವ್ರೆ. ಅದಕ್ಕೆ ನಮ್ಮೆಲ್ಲರೂ ವಿರೋಧ ಇಲ್ಲಿಂದ ಹೋದ್ರೆ ಈಗ ಮುಂದೂ ಹಿಂಗೆ ಇರ್ತದೆ. ಕಾಲಕ್ಕೆ ಪ್ರಧಾನ ಕಾರ್ಯದರ್ಶಿಗಳು ಸಿಕ್ಕಬೇನೆ ನಾವೇನು ಇಲಾಖೆಯ ಜನಪ್ರಿಯ ಮಂತ್ರಿಗಳು ಜಾರ್ಜ್ ಸಾಹೇಬ್ ಅವರು ಇವರಿಬ್ಬರು ಕೂಡ ಈ ಒಂದು ಸನ್ನಿವೇಶದಲ್ಲಿ ತಮ್ಮ ಮನವಿಯನ್ನು ಸ್ವೀಕಾರ ಮಾಡಬೇಕೆಂದು ನನಗೆ ಸೂಚಿಸಿತು. ಆ ಕಾರಣದಿಂದ ಇವತ್ತು ತಮ್ಮ ಮುಂದೆ ನಾನು ನಿಂತಿದ್ದೀನಿ. ನಾನು ಒಬ್ಬ IAS ಅಧಿಕಾರಿ ಅಥವಾ MD KPTC ಅಂತ ಹೇಳುವುದಕ್ಕಿಂತ ಹೆಚ್ಚಾಗಿ ನಾನು ಕೂಡ ಒಬ್ಬ ಸಾಮಾನ್ಯ ಕೇಂದ್ರ ಸರ್ಕಾರದ ನೌಕರರ ಕಷ್ಟ ಏನು, ಆ ಮನೆಯಲ್ಲಿ ಆಗಿರುವಂತಹ ವ್ಯವಸ್ಥೆಗಳು ಎಲ್ಲವನ್ನೂ ಕೂಡ ಖುದ್ದು ನಾನೇ ಅನುಭವಿಸಿದ್ದೀನಿ. ಹಾಗಾಗಿ ನಿಮ್ಮ ಕಷ್ಟಗಳನ್ನು ನೀವೇನು ನಿಮ್ಮ ಅನಿಸಿಕೆಗಳನ್ನು ಕೊಟ್ಟಿದ್ದೀರಾ, ನಿಮ್ಮ ಅನಿಸಿಕೆಗಳನ್ನು ನಿಮ್ಮ ಫೆಡರೇಷನ್ ಏನು ನಮಗೆ ಸಲ್ಲಿಸ್ತಾ ಇದ್ದಾರೆ. ಪ್ರಮುಖವಾಗಿ ನಿಮ್ಮ ಫೆಡರೇಷನ್ ಅಧ್ಯಕ್ಷರಾಗಿರುವಂತಹ ಶ್ರೀ ಬಲರಾಮ್ ಅವರು ಮತ್ತು ಇಂಜಿನಿಯರಿಂಗ್ ಸಂಘ ಅಧ್ಯಕ್ಷರಾಗಿರುವಂತಹ ಶ್ರೀ ಬಸವರಾಜ್ ಅವರು ಮತ್ತೆ ಸುರಾಮ್ ಅವರು ಮತ್ತು ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಕೂಡ ನಮ್ಮ ಪರವಾಗಿ ಈ ಏನು ಕಾಯ್ದೆ ವಿರುದ್ಧವಾಗಿ ತಾವೇನು ಮಳಿಗೆಯನ್ನು ಕೊಟ್ಟಿದ್ದೀರಾ ಇದು ಯಥಾವತ್ತಾಗಿ ಕೇಂದ್ರ ಸರ್ಕಾರಕ್ಕೆ ನಾವು ಅವರಿಗೆ ಕಳಿಸಿದ ಈ ಸಂದರ್ಭದಲ್ಲಿ ಭರವಸೆ ಮಾಡಲು ಬಯಸ್ತಾರೆ. ಒಬ್ಬ ಈ ಅಧಿಕಾರಿಯಾಗಿ ಒಂದು ಸಂಸ್ಥೆಯ ಮುಖ್ಯಸ್ಥರಾಗಿ ನಮ್ಮ ಇಲಾಖೆಯ ಸಮಸ್ತ ನೌಕರರಿಗೆ ಮತ್ತು ಅಧಿಕಾರಿಗಳಿಗೆ ಈ ಒಂದು ಹಿತವನ್ನು ಹೇಗೆ ಕಾಪಾಡಬೇಕು, ಅವರಿಗೆ ಯಾವುದರಲ್ಲಿ ಅನುಕೂಲ ಮಾಡಿಕೊಡ್ಬೇಕಂತ ಅದನ್ನು ಸಸ್ಯವನ್ನು ಕರೆಸಿ ಮಾತಾಡಿ ನಾನು ಕೆಲವು ದಿನಗಳಲ್ಲಿ ಒಳ್ಳೆಯ ಕಾರ್ಯಕ್ರಮ ರೂಪಿಸಿ ತಮಗೆ ಸಾಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಾಮಾನ್ಯ ಮಂತ್ರಿಗಳ ಮುಖಾಂತರ ಚಾಲನೆ ಕೊಡ್ತೀವಿ ಎಂದು ಭರವಸೆ ಕೂಡ ಈ ಸಾಂಕೇತಿಕವಾಗಿ ಏನು ಒಂದು ಮುಷ್ಕರವನ್ನು ಮಾಡಿದೀರಾ ನಮ್ಮ ಗುರಿಯನ್ನು ನಾವು ಖಂಡಿತ ಅದಕ್ಕೆ ಮುಟ್ಟಿಸ್ತೀವಿ. ಅದು ಏನು ಪರಿಣಾಮಗಳಾಗುತ್ತದೆ ನಮಗೆ ತಿಳಿಸ್ತೀವಿ. ಮುಂದೆ ಆಗುವಂಥ ವಿಷಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ನಾವು ವಿಶ್ವಾಸವನ್ನು ಬೆಳೆಸಿ ನಾವು ಪ್ರೀತಿ ವಿಶ್ವಾಸದಿಂದ ನಮ್ಮ ಸಂಸ್ಥೆಯನ್ನು ಕಟ್ಟೋಣ. ನಾವು ಇನ್ನೂ ಹೆಚ್ಚಾಗಿ ಬೆಳೆಯೋಣ, ನಾಗರಿಕರಿಗೆ ಒಳ್ಳೆಯ ಸೇವೆಯನ್ನು ಕೊಡೋಣ. ಅದರಿಂದ ನಾವು ಖಾಸಗಿಯವರಿಗಿಂತ ಒಳ್ಳೆಯ ಸೇವೆಯನ್ನು ಕೊಡ್ತೀವಿ ಅಂತ ಜನರಿಗೆ ವಿಶ್ವಾಸವನ್ನು ಹೆಚ್ಚು ಮೂಡಿಸೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಇಲಾಖೆಯ ಜನಪ್ರಿಯ ಮಂತ್ರಿಗಳು